ಬೇಕು ಅಂದರೆ ಇವಾಗ ನೀವು ಏನಾದರೂ ಆಫೀಸಲ್ಲಿ ಒಂದು ಲೀಡರ್ ಆಗಿದ್ದೀರಾ, ಒಂದು ಮ್ಯಾನೇಜರ್ ಆಗಿದ್ದೀರಾ, ನಿಮ್ಮ ಕೈ ಕೆಳಗಡೆ ಒಂದು 4 ಜನ ಕೆಲಸ ಮಾಡ್ತಾರೆ ಅಂತಂತಂದರೆ ನೀವು ಅವ್ರ ಜೊತೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಮಾಡಬೇಕು, ಅವ್ರಿಗೂ ಒಂದು ಸ್ಕೋಪ್ ಕೊಡಬೇಕು, ಅವರ ಒಂದು ವಿಷಯನೂ ಕೇಳಬೇಕು. ಎಸ್, ಫೈನಲಿ ನಿಮ್ಮ ಡಿಸಿಷನ್ನೇ ತೊಗೊಳ್ಳಿ, ನೀವೇ ಅದನ್ನು ನೀವು ತೊಗೊಳ್ದೇ ಇರಲ್ಲ, ಬಟ್ ತೊಗೊಳ್ಳಿ. ಬಟ್ ಯಾವಾಗ ಜನನ ಸೇರಿಸ್ಕೊತೀರೋ ಜೊತೆಗೆ ಆವಾಗ ನೀವು ಗೆಲ್ತೀರಾ ಅಂತ ಅರ್ಥ. ನಂಬರ್ 2. ಸೊ ನಂಬರ್ 2 ನಾನು ಆವಾಗಲೇ ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ದಂಗೆ 2 ಅಂತಂದರೆ ಏನು, ಚಂದ್ರನ ಎಫೆಕ್ಟ್. ಸೊ ಎವ್ರಿ 2.25 ಡೇ ನೀವು ಮೈಂಡ್ ಸೆಟ್ ಚೇಂಜ್ ಮಾಡ್ತಾ ಇರ್ತೀರಾ ಮತ್ತು ಡಿಸಿಷನ್ ಮೇಕಿಂಗ್ ಚೇಂಜ್ ಮಾಡ್ತಾ ಇರ್ತೀರಾ ಅಂತ. ಸೊ ನೋಡಿ, ನಿಮ್ಗೆ ಯಾವಾಗಲೂ ಅಬ್ಸರ್ವ್ ಮಾಡ್ಕೊಳ್ಳಿ, 2 ಬಾರ್ನ್ಸ್ ಅವ್ರಿಗೆ ಸ್ವಲ್ಪ ಕೋಲ್ಡು ಕಾಫಲ್ಲೂ ಜಾಸ್ತಿ ಆಗ್ತಿರುತ್ತೆ, ವಾಟರ್ ರಿಲೇಟೆಡ್ ಇಲ್ಸ್ ಇಶ್ಯೂಸು ಜಾಸ್ತಿ ಆಗ್ತಿರುತ್ತೆ. ವಿಚ್ ಮೀನ್ಸ್ ನೀವು ರಿವರ್ಸ್ ಮಾಡಬೇಕಾಗಿರೋದು ಹೆಲ್ತಲ್ಲಿ ಮತ್ತು ಲೈಫಲ್ಲಿ ಏನು ಅಂತಂದರೆ, ನೀವು ಒಂದ್ಸಲಿ ಡಿಸಿಷನ್ ತೊಗೊಂಡ್ರೆ ಅದನ್ನು ಸ್ಟ್ಯಾಂಡ್ ಆಗಬೇಕು, ಚೇಂಜ್ ಮಾಡಬಾರ್ದು. ಹೇಗೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಯಾರಿಗೂ ನಿಮ್ಗೇನೋ ಒಂದು ಅಡಿಕ್ಷನ್ ಆಗಿರುತ್ತೆ. ಈಗ ಎಲ್ಲರಿಗೂ ಕಾಫಿ ಅಡಿಕ್ಷನ್, ಡೈಲಿ ಕಾಫಿ ಕುಡಿದಿಲ್ಲ ಅಂದರೆ ಅವ್ರಿಗೆ ಆಗಲ್ಲ ಆ ಥರ. ಅದೇ ಥರ ನಿಮಗೆ ಐಡಿಯಾ ಚೇಂಜ್ ಮಾಡಿಲ್ಲ ಅಂದರೆ ನಿಮ್ಗೆ ಆಗಲ್ಲ. ಸೊ ನೀವೇನು ಮಾಡಬೇಕು, ನಿಂತ್ಕೊಂಡ್ಬಿಡ್ಬೇಕು. ಇಲ್ಲ, ಇವತ್ತು ನಾನು ಈ ಡಿಸಿಷನಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಏನೇ ಆದರೂ ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋದು ನಿಂತ್ಕೊಂಡ್ಬಿಡ್ಬೇಕು. ಅದೇ ಥರ ಸ್ವಲ್ಪ ವಾಟ್ರು ಎಲ್ಲ ಕಡೆನೂ ವಾಟ್ರ್ ನೋಡ್ಕೊಂಡು ಕುಡೀರಿ ನೀವು. ಯಾಕಂದರೆ ಡಿಸ್ಟಿಲ್ಡ್ ವಾಟ್ರ್ ಇಲ್ಲ ಹಾಟ್ ವಾಟ್ರನ್ನೂ ಕುಡೀರಿ. ಎಲ್ಲ ಬೇರೆ ಬೇರೆ ಕುಡಿದಾಗ ನಿಮಗೆ ಸ್ವಲ್ಪ ಕೋಲ್ಡ್ ಕಾಫ್ ಇಶ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಈ 2 ವಿಷಯನ ನೀವು ಯೂಸ್ ಮಾಡ್ಕೊಳ್ಳಿ. ಅದೇ ಥರ ಇವಾಗ ನಂಬರ್ 3 ಅನ್ನೋದನ್ನು ನೋಡೋಣ. ನಂಬರ್ 3 ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ಅಂತಂದರೆ, ಇಟ್ಸ್ ಎ ಎಪಿಟೋಮ್ ಆಫ್ ನಾಲೆಜ್. ನೋಡಿ, ನಾನು ಎಷ್ಟೊಂದು ಜನ ಅಬ್ಸರ್ವ್ ಮಾಡಿದ್ದೀನಿ, ಈ 3ನೇ ತಾರೀಕು 12, 21, 30 ಹುಟ್ಟಿರೋರು ಬರೀ SLC ಓದಿರ್ತಾರೆ, 8ನೇ ಕ್ಲಾಸ್ ಓದಿರ್ತಾರೆ, ಆದರೆ ಅವ್ರು ಮಾತಾಡೋದು ನೋಡಿದ್ರೆ ಒಂದು PhD ಲೆವೆಲಲ್ಲಿ ಮಾತಾಡ್ತಾರೆ. ಅಂದರೆ ಅಷ್ಟು ಜ್ಞಾನ. ನೋಡಿ, ಇಲ್ಲಿ ಜ್ಞಾನನೇ ಬೇರೆ, ಎಜುಕೇಷನ್ನೇ ಬೇರೆ. ಎಷ್ಟೊಂದು ಜನಕ್ಕೆ ಎಜುಕೇಷನ್ PhD ಮಾಡಿದ್ರು ಕೆಲವೊಂದ್ಸಲಿ ಇಮ್ಮೆಚ್ಯೂರಾಗಿ ಆಡ್ತಾರೆ. ಅದೇ ಥರ ಕೆಲವೊಂದ್ಸಲಿ ಬರೀ 10th ಸ್ಟ್ಯಾಂಡ್ ಓದಿದ್ರು ಅವ್ರು ಮಾತಾಡೋದು ನೋಡಿದ್ರೆ ಏನೋ ಒಂಥರ ಮೆಚ್ಯೂರ್ಡಲ್ಲಿ ಇರುತ್ತೆ. ಬಟ್ ಈ 3 ಅನ್ನೋರಿಗೆ ಅಷ್ಟು ಜ್ಞಾನ ಇರುತ್ತೆ, ಅಷ್ಟು ನಾಲೆಜ್ ಇರುತ್ತೆ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, 3ನೇ ತಾರೀಕು ಅವ್ರು ಪಾಪ ಹುಟ್ಟು ಬಂದಿರೋದೇ ಬೇರೆಯವ್ರನ್ನ ಉದ್ಧಾರ ಮಾಡೋದಕ್ಕೆ, ಬೇರೆಯವ್ರಿಗೆ ಅಡ್ವೈಸ್ ಕೊಟ್ಟು ಪಾಪ ಕೊನೆಗೆ ಅವ್ರನ್ನ ನೋಡ್ಕೊತಾರೆ. ನೋಡಿದಾಗ ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ರೆ ಇವ್ರು ಹಿಂದೆ ಇರ್ತಾರೆ. ಹಂಗಂತ ನೀವು ಅಡ್ವೈಸ್ ಕೊಡಬೇಡಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ನೀವೇನು ಚೇಂಜ್ ಮಾಡ್ಕೊಬೇಕು ಅಂತಂದರೆ, ನೋಡಿ, ನಿಮ್ಮ ಮಾತು ಮುತ್ತಿನಂತೆ ಇರಬೇಕು. ನೀವು ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕು ಜನಕ್ಕೆ. ಯಾಕಂದರೆ ನೀವು ಹೇಳೋ ಎಲ್ಲ ವಿಷಯನೂ ತುಂಬ ಒಳ್ಳೆ ವಿಷಯ ಇರುತ್ತೆ, ಜನಕ್ಕೆ ಉದ್ಧಾರ ಆಗೋ ವಿಷಯನೇ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ತೊಗೊಂಡು ನಿಮ್ಮನ್ನೇ ಒಂಥರ ಬ್ಯಾಕ್ ಸ್ಟ್ಯಾಬ್ ಮಾಡಿಬಿಡ್ತಾರೆ. ಕೆಲವೊಬ್ರು ಅದನ್ನು ತೊಗೊಂಡು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ. ಬಟ್ ಯಾರು ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ, ಬಟ್ ನಿಮಗೆ ಅದನ್ನು ಉಳಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡ್ಕೊಂಬಿಡಿ ಅನ್ನೋದು ನಾನು ಹೇಳ್ತೀನಿ. ನೋಡಿ, ಎಷ್ಟೊಂದು ಸಲ ಏನಾಗುತ್ತೆ, ನೀವು ಹೇಳ್ಕೊಟ್ಟು ಆಮೇಲೆ ನಿಮ್ಮ ವ್ಯಾಲ್ಯೂನೇ ಕಡಿಮೆ ಮಾಡ್ಕೊಂಡಿರ್ತೀರ. ಸ್ವಲ್ಪ ಮಾತು ಕಡಿಮೆ ಮಾಡಿ, ಆಮೇಲೆ ಆ ಐಡಿಯಾಸ್ನ ನಿಮ್ಮಷ್ಟೇ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟ್ರೈ ಮಾಡಿ. ಗ್ರೋತ್ ಚೆನ್ನಾಗಾಗುತ್ತೆ ನಿಮಗೆ. ಮಾತು ಸ್ವಲ್ಪ ಕಡಿಮೆ ಮಾಡಿ. ನಂಬರ್ 4 ನೋಡಿ, ಈ ನಂಬರ್ 4ನ ನಾನು ಯಾವಾಗಲೂ ಒಂಥರ ರೌಡಿ ನಂಬರ್ ಅಂತ ಹೇಳ್ತೀನಿ. ದಯವಿಟ್ಟು ತಪ್ಪು ತಿಳಿಬಿಡಿ, ಈ ವರ್ಡ್ ಯೂಸ್ ಮಾಡಿದ್ದಕ್ಕೆ ರೌಡಿ ನಂಬರ್ ಅಂತಲ್ಲ, ಹಂಗಲ್ಲ. ಈ ಏನಂತಂದರೆ ಒಂಥರ ಹಾರ್ಡ್ ನೇಚರ್ ಅಂತ ಹೇಳ್ತೀರಿ ನಾವು ಇದನ್ನು, ಒಂಥರ ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ಅಂತ. ನೋಡಿ, 8 ಸ್ಟ್ರೇಟ್ ಫಾರ್ವರ್ಡ್ ನೇಚರು, ಬಟ್ ಆದರೆ ಈ 4 ಇರೋದ್ರಲ್ಲ, ವಿತ್ ಕೋಪ ವಿತ್ ಸ್ಟ್ರೇಟ್ ಫಾರ್ವರ್ಡ್ ನೇಚರು ಸ್ವಲ್ಪ ಜಾಸ್ತಿ. ಏನೇ ಇದ್ರೂ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳೋದು. ಈಗ ಮುಂಚೆಲ್ಲ ನಾವು ಫ್ಯಾಕ್ಟ್ರಿಲಿ, ಇವಾಗೆಲ್ಲ ಅಷ್ಟೊಂದು ಇಲ್ಲ. ಈ ಫ್ಯಾಕ್ಟ್ರಿಲಿ ಇವಾಗ ನಾವೇನಂತಾರೆ ಯೂನಿಯನ್ ಮಾಡೋದು, ಆಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಕೂಗೋರೆಲ್ಲ ಜಾಸ್ತಿ ನಂಬರ್ 4s ಇರ್ತಾರೆ ಅಂತ ಹೇಳೋದು. ಅಂದರೆ ಏನಂತಂದರೆ ರಿಫಾರ್ಮ್ಸ್, ಅಂದರೆ ಅವ್ರಿಗೆ ಏನಂದರೆ ಅನ್ಯಾಯ ನಡಿಬಾರ್ದು. ಅದೇ ಥರ ಏನೇ ಬೆಳೆದ್ರು ಧೈರ್ಯವಾಗಿ ಕೇಳೋಷ್ಟು ಧೈರ್ಯ ಜಾಸ್ತಿ ಇರುತ್ತೆ. ನೋಡಿ, ನೀವೇನು ಮಾಡಬೇಕು ಅಂತಂದರೆ, ನೋಡಿ, ನಿಮಗೆ ಒಂದು ಇಮೇಜ್ ಸೆಟ್ ಆಗಿಬಿಟ್ಟಿರುತ್ತೆ ನಿಮಗೆ, ಆಯಿತಾ? ಈ ಇಮೇಜ್ ಯಾವಾಗ, ನೋಡಿ, ಇಮೇಜ್ ಇಸ್ ಎವ್ರಿಥಿಂಗ್ ಅಂತ ನಾವು ಹೇಳ್ತೀರಿ. ಸಪೋಸ್ ನಾವೊಂದು ಎಲ್ಲೇ ಕೆಲಸ ಮಾಡುವಾಗ, ಇಲ್ಲಾಂದರೆ ಒಂದು ಸೇಲ್ಸ್ ಮಾಡುವಾಗ, ಇಲ್ಲ ನಾವು ಏನೇ ಒಂದು ಪ್ರೆಸೆಂಟ್ ಮಾಡುವಾಗ ನಮ್ಮದೊಂದು ಇಮೇಜ್ ಇರುತ್ತೆ. ಆ ಇಮೇಜ್ ನಾವು ಮಾತಾಡ್ತಾ ಇದ್ದಂಗೆ ಸ್ವಲ್ಪ ರಫ್ ಇಮೇಜ್ ಇದೆ, ಇವ್ರಿಗೆ ರಫ್ ಇಮೇಜ್ ಇದೆ ಅಂದಾಗ ಎಷ್ಟೊಂದು ವಿಷಯ ನಾವು ಈ ಬೇಡಪ್ಪ ಇವ್ರದ್ದು ರಫ್ ಇಮೇಜ್ ಇದೆ, ನಾವು ಸ್ವಲ್ಪ ದೂರ ಇರೋಣ ಇವ್ರ ಹತ್ರ ಅಂತ ಅನಿಸ್ಬಿಡುತ್ತೆ. ಸೊ ಆ ಇಮೇಜ್ನ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಆ ಇಮೇಜ್ನ ಕಾಪಾಡಿ. ಹಂಗಂತ ನೀವು ನಾಟಕ ಮಾಡಿ ಅಂತ ನಾನು ಹೇಳ್ತಿಲ್ಲ. ಸ್ವಲ್ಪ ಟೋನ್ ಡೌನ್ ಆಗಿ, ನೀವು ಟೋನ್ ಡೌನ್ ಆಗ್ತಿರೋ, ಸ್ವಲ್ಪ ಇಮೇಜ್ ಬೆಳೆಸ್ಕೊತಿರೋ, ಅಷ್ಟು ನೀವು ಸಕ್ಸಸ್ ಇದೆ. ಯಾಕಂದರೆ ನೋಡಿ, ನಾವು ನಿಮ್ಮಲ್ಲಿ ಎಷ್ಟೊಂದು ಸಲ ಹೇಳಿದೆ ಅಂದರೆ 4 ಅಂದರೆ ನಾವು ಆಸ್ಟ್ರಾಲಜಿಯಲ್ಲಿ ರಾಹು ನಂಬರ್ ಅಂತ ಹೇಳ್ತೀರಿ ಅಂತ. ಸೊ ಈ 4 ಅವರು ಎದ್ದೇಳಿದ್ರೆ ಎಷ್ಟು ಚೆನ್ನಾಗಿ ಅವರಷ್ಟು ಅಚೀವ್ ಮಾಡೋಕ್ಕೆ ಆಗದಿರೋಂಥ ರೀತಿಯಲ್ಲಿ ಅಚೀವ್ ಮಾಡ್ತಾರೆ ಅನ್ನೋದನ್ನು ಹೇಳ್ತೀರಿ. ಸೊ ಅಷ್ಟು ಅಚೀವ್ ಮಾಡ್ಬೋದು ನೀವು. ಬಟ್ ಆ ಟೋನ್ ಡೌನು ಮತ್ತು ಇಮೇಜ್ನ ನೀವು ಫೋಕಸ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಲೈಫಲ್ಲಿ ಸಕ್ಸಸ್ ಇರುತ್ತೆ ಅನ್ನೋದು ನಾನು ನೋಡ್ಬೋದು. ನಂಬರ್ 5 ನೋಡಿ, ನಂಬರ್ 5 ಅನ್ನೋದನ್ನು ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಇದನ್ನು ಜಂಪಿಂಗ್ ಜಾಕ್ ಅಂತ ಹೇಳಿದ್ದೀನಿ. ಸೊ ಈ 5 ಏನಕ್ಕೆ ಈ ಥರ ಹಿಂಗೆ ಆಗುತ್ತೆ ಅನ್ನೋದಂದರೆ, ಮರ್ಕ್ಯುರಿ 5ನ ಪ್ಲ್ಯಾನೆಟ್ ಮರ್ಕ್ಯುರಿಗೆ ಹೋಲಿಸ್ತೀರಿ. ಸೋಲಾರ್ ಸಿಸ್ಟಮಲ್ಲಿ ಮರ್ಕ್ಯುರಿ ಇಸ್ ದ ಕ್ಲೋಸೆಸ್ಟ್ ಪ್ಲ್ಯಾನೆಟ್ ಟು ದ ಸನ್. ಸೊ ಇವ್ರಿಗೆ ಏನಾಗುತ್ತೆ ಅಂದರೆ, ತಲೆ ತುಂಬ ಓಡ್ತಾ ಇರುತ್ತೆ, ತುಂಬ ಐಡಿಯಾಸು, ತುಂಬ ಹೆವಿ ರಿಸ್ಕ್ ಟೇಕಿಂಗ್ ಅಬಿಲಿಟೀಸು, ಒಳ್ಳೆ ಸೇಲ್ಸ್ ಪೀಪಲ್. ನೋಡಿ, ಒಳ್ಳೆ ಎಲ್ಲ ಕಂಪ್ನಿಲೂ ಸೇಲ್ಸ್ ಪೀಪಲ್ ನೋಡಿ, ಅವ್ರ ಡೇಟ್ ಆಫ್ ಬರ್ತಲ್ಲಿ 5 ಇರುತ್ತೆ, 5, 14, 20 ಇರುತ್ತೆ, ಇಲ್ಲ ಟೋಟಲ್ ಮಾಡಿದ್ರೆ 5 ಇರುತ್ತೆ. ಹಂಗಂತ ಬೇರೆ ಸೇಲ್ಸ್ ಮಾಡಲ್ಲ ಅಂತಲ್ಲ, ಟೋಟಲ್ ಒಳ್ಳೆ ಸೇಲ್ಸ್ ಮಾಡೋದು ನಂಬರಲ್ಲಿ ಈ ಥರ ಒಂದು ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಇವ್ರದ್ದು ಅಷ್ಟೇ, ಎಲ್ಲೆಲ್ಲಿ ಮಾತಾಡಬಾರ್ದು
ಅಲ್ಲಿ ಜಾಸ್ತಿ ಮಾತಾಡ್ತಾರೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಿಲ್ಲ. ಈ ವಿಷಯನ ಇವರು ಫೋಕಸ್ ಮಾಡಬೇಕು. ನೋಡಿ, ಸೇಲ್ಸ್ ಅಂತ ಬಂದಾಗ ಮಾತೇ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ, ಬಟ್ ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ನೀವು ಎಲ್ಲರಿಗೂ ಒಂದೇ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ. ಆಪೋಸಿಟ್ ಪರ್ಸನ್ ಹೇಗೆ ಅನ್ನೋದನ್ನು ಫಸ್ಟ್ ಜಡ್ಜ್ಮೆಂಟ್ ಮಾಡ್ಕೊಂಡು ನಾವು ಆ ಫಾರ್ಮುಲಾ ಯೂಸ್ ಮಾಡಬೇಕು. ಅವ್ರಿಗೆ ಹೇಗೆ ಬಿಹೇವ್ ನೋಡಿ, ನಿಮ್ಮ ಹತ್ರ ಒಂದು ಒಳ್ಳೆ ಸೇಲ್ಸ್ ಟ್ಯಾಲೆಂಟ್ ಇದೆ. ಆ ಸೇಲ್ಸ್ ಟ್ಯಾಲೆಂಟ್ನ ಆಪೋಸಿಟ್ ಪರ್ಸನ್ಗೆ ಏನು ರಿಕ್ವೈರ್ಮೆಂಟ್ ಇದೆ ನೋಡ್ಕೊಂಡು ನೀವು ಮಾತಾಡ್ಬಿಟ್ರೆ ನೀವು ಒಳ್ಳೆ ಸೇಲ್ ಮಾಡ್ಬೋದು. ನಾನು ಬರೀ ಸೇಲ್ಸ್ ಮಾತ್ರ ಹೇಳ್ತಿಲ್ಲ, ಇನ್ನು ಜನರಲಿ ಲೈಫ್ ಬಗ್ಗೆ 5 ಪೀಪಲ್ ಅವ್ರಿಗೆ ಜನರಲಾಗಿ ಏನಂದರೆ ರಿಸ್ಕ್ ತೊಗೊಂಬಿಡಿ ಜಾಸ್ತಿ. ಯಾಕಂದರೆ ರಿಸ್ಕ್ ಏನಾಗುತ್ತೆ ಅಂದರೆ 10 ಸಲ ರಿಸ್ಕ್ ತೊಗೊಂಡಾಗ 2 ಸಲ ಕ್ಲಿಕ್ ಆಗ್ಬೋದ್ರೆ 8 ಸಲ ಲಾಸ್ ಆಗುತ್ತೆ. ಸೊ ನೀವು ಎಷ್ಟೊಂದು ಸಲ ರಿಸ್ಕ್ ತೊಗೊಂಡೇ ಲಾಸ್ ಮಾಡ್ಕೊತಾ ಇರ್ತೀರ. ಆಮೇಲೆ ಇನ್ವೆಸ್ಟ್ಮೆಂಟ್ಸು, ಹೆವಿ ಇನ್ವೆಸ್ಟ್ಮೆಂಟ್ಸ್ ನಿಮ್ಮ ಹೆಸರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಲೈಟ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಕಮಿಷನ್ ರಿಲೇಟೆಡ್ ಬಿಸ್ನೆಸಸ್ ಮಾಡಿ, ನಿಮಗೆ ಲೈಫಲ್ಲಿ ತುಂಬ ಚೆನ್ನಾಗಾಗ್ತೀರ. ನಂಬರ್ 6 ನೋಡಿ, ಈ ನಂಬರ್ 6 ಅನ್ನೋದು ನೋಡಿದಾಗ ನೀವು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ನಂಬರ್ ಅಂತ ನಾವು ಹೇಳ್ತೀವಿ. ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ 6/15/24 ಇಲ್ಲಾಂದರೆ ಟೋಟಲ್ ಮಾಡಿದಾಗೂ 6/15/24 ಅಂತಂದರೆ ಅವ್ರು ಅಕಸ್ಮಾತ್ ಆಫೀಸಲ್ಲಿ ಯಾವ್ದಾದ್ರು ಕೆಲಸ ಮಾಡಿ ಒಂದು ಇಂಪಾರ್ಟೆಂಟ್ ಪೊಸಿಷನ್ ಇದ್ರೂ ಅವ್ರ ಮನೆಯಿಂದ ಏನಾದರೂ ಫೋನ್ ಮಾಡಿಬಿಟ್ರೆ ಟಕ್ಕಂತ ಆಫೀಸ್ ಕೆಲಸ ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಆ ಥರ ಒಂದು ಹೋಮ್ ಆ್ಯಂಡ್ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋ ನಂಬರು ಈ ನಂಬರ್ 6 ನಂಬರು. ಹಂಗಂತ ನಾನು ಕೊಡಬೇಡಿ ಅಂತ ನಾನು ಹೇಳಿಲ್ಲ. ಇಲ್ಲಿ ಏನು ಅಂತಂದರೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ಕೆಲವೊಂದು ವಿಷಯದಲ್ಲಿ 6 ನಂಬರ್ಸ್ ವೆರಿ ಸ್ಲೋ. ಅದೇ ಥರ ರೊಮ್ಯಾನ್ಸು, ಪ್ರೀತಿ ಆ ಥರದ ಬಗ್ಗೆ ಸ್ವಲ್ಪ ಫೋಕಸ್ ಜಾಸ್ತಿ ಇರುತ್ತೆ. ಆಮೇಲೆ ಮನಿ ಮೇಕಿಂಗ್ ಬಗ್ಗೆ ಫೋಕಸ್ ಇರುತ್ತೆ. ಸೊ ಮತ್ತು ನೋಡಿ 6ಅಲ್ಲೂ ತುಂಬ ಬ್ಯೂಟಿಫುಲ್ ಆಗಿರೋರು ಇರ್ತಾರೆ ಆ ಥರ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ವಿಷಯ ಇವರು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ ಫ್ಯಾಮಿಲಿ ಇಂಪಾರ್ಟೆಂಟು, ಬಟ್ ಅದೇ ಥರ ಕೆಲಸನೂ ಇಂಪಾರ್ಟೆಂಟ್ ಇರುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ, ಒಂದಕ್ಕೇ ತುಂಬ ಫೋಕಸ್ ಮಾಡಬೇಡಿ ಅಂತ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು ಏನು ಅಂತಂದರೆ ಇವ್ರಿಗೆ ತುಂಬ ಇಂಪಾರ್ಟೆಂಟ್ ವಿಷಯ ಆಗಿರೋದು ಒಂದು ಟೆಕ್ನಿಕಾಲಿಟಿ. ಏನಂತಂದರೆ ಇವಾಗ ನಾವು ಕೆಲವೊಬ್ಬರನ್ನ ನಮ್ಮನ್ನು ಸ್ಲೋ ಅಂದ್ಬಿಟ್ರೆ, ಕೆಲವೊಂದು ವಿಷಯದಲ್ಲಿ ಸ್ಲೋ ಆಗಿಬಿಟ್ರೆ ನಾವೇನಾಗುತ್ತೆ ಅಂದರೆ ಬೇರೆಯವ್ರು ಮುಂದೆ ಹೋಗ್ಬಿಟ್ಟಿರ್ತಾರೆ. ಸೊ ನೀವೊಂದು ಟೆಕ್ನಿಕಾಲಿಟಿ ಯೂಸ್ ಮಾಡಿಕೊಂಡು ಕೆಲವೊಂದು ಸ್ವಲ್ಪ ಫಾಸ್ಟ್ನೆಸ್ ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮಷ್ಟು ಸಕ್ಸಸ್ಫುಲ್ ನಂಬರ್ ಬೇರೆ ಯಾವುದೂ ಇಲ್ಲ. ಆ್ಯಕ್ಚುಲಿ ಈ 2 ಟ್ರಿಕ್ನ ಫಾಲೋ ಮಾಡಿಬಿಟ್ರೆ ಈ ನಂಬರ್ ತುಂಬ ಸಕ್ಸಸ್ ಆಗಿಬಿಡ್ತಾರೆ. ನಂಬರ್ 7 ನಂಬರ್ 7 ಒಂದು ವೆರಿ ಯುನೀಕ್ ನಂಬರ್, ಒಂದು ವೆರಿ ಯುನೀಕ್ ಎನರ್ಜಿ ಇರುತ್ತೆ. ನೋಡಿ, ನೀವು ಎಷ್ಟೊಂದು ಜನ ನಿಮ್ಮ ಫ್ರೆಂಡ್ಸ್ ಯಾರಾದರೂ 7/16/25 ಇಲ್ಲ ಡೇಟ್ ಆಫ್ ಬರ್ತ್ ಟೋಟಲ್ 7/16/25 ಇತ್ತು ಅಂತಂದರೆ ಸ್ವಲ್ಪ ಅವರು ಒಂಟಿತನವಾಗಿರೋಕ್ಕೆ ಇಷ್ಟಪಡ್ತಾರೆ. ಒಬ್ಬರೇ ರಿಸರ್ಚ್ ಮಾಡಬೇಕು, ಇಲ್ಲ ಒಬ್ಬರೇ ಏನಾದರೂ ಒಂದು ಮುಳುಗಿರ್ತಾರೆ, ಏನಾದರೂ ಒಂದು ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ. ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಂಬರ್ 7. ಅವಾಗ ಏನಾಗ್ಬಿಡುತ್ತೆ ಅಂತಂದರೆ ಏನಪ್ಪ ಇವನು ಅನ್ಅಪ್ರೋಚಬಲ್, ಈ ಮನುಷ್ಯ, ಈ ಹುಡುಗಿ ಅನ್ಅಪ್ರೋಚಬಲ್ಲು ಅನ್ನೋದು ಒಂದು ಫೀಲಿಂಗ್. ಆದರೆ ಇನ್ನೊಂದು ಫೀಲಿಂಗ್ ಏನು ಅಂತಂದರೆ ಇವ್ರದ್ದೊಂದು ಪ್ರಾಬ್ಲಮ್ ಇದೆ. ನೋಡಿ, ಇವ್ರದ್ದೊಂದು ನಾನು ಆವಾಗಲೇ ಹೇಳಿದ ಒಂದು ಯುನೀಕ್ ಎನರ್ಜಿ. ನೋಡಿ, ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಈ 7 ನಂಬರ್ಸು ಫ್ಯಾಮಿಲಿ ಲೈಫ್ ಇಶ್ಯೂಸ್ನ ತಂದಿರ್ತಾರೆ ಅಂತ. ಅಂದರೆ ಇದು ಕಾರ್ಮಿಕ್ ಡೆಪ್ಟ್ ಅಂತ ನಾವು ಹೇಳ್ತೀರಿ. ಸೊ ಸ್ವಲ್ಪ ಫ್ಯಾಮಿಲಿ ಲೈಫ್ ಇರೋರಿಗೆ ಜಾಸ್ತಿ ನೋಡಿದ್ರೆ 7/16/25 ಹುಟ್ಟಿರ್ತಾರೆ, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ 7 ಟೋಟಲ್ ಮಾಡಿದ್ರೆ ಡೆಸ್ಟ್ ನಂಬರ್ ಅಂತ ಹೇಳಿದ್ರೆ 7ಅಲ್ಲಿರುತ್ತೆ. ಸೊ ಏನಕ್ಕೆ ಹಂಗೆ ಆಗುತ್ತೆ ಅಂತಂದರೆ ನಿಮ್ಮದೊಂದು ಯುನೀಕ್ ಎನರ್ಜಿ ಇದೆ. ಸೊ ನೀವು ಇದನ್ನು ಬ್ಲೆಂಡ್ ಮಾಡಬೇಕು ಅಂತ ನಾವು ಹೇಳ್ತೀರಿ. ಬ್ಲೆಂಡ್ ಮಾಡಬೇಕು ಅಂದರೆ ಏನು ಅಂತಂದರೆ, ವೆನ್ ಯು ಆರ್ ಅಲೋನ್ ನೀವು ಹಂಗಿರಿ ಪರವಾಗಿಲ್ಲ, ಬಟ್ ಜನದ ಜೊತೆ ಇದ್ದಾಗ ಅಪ್ರೋಚಬಲ್ ಆಗಿ ನೀವು ಏನಾಗುತ್ತೆ ಅಂದರೆ ನಿಮ್ಮನ್ನ ಜನರು ಅನ್ಅಪ್ರೋಚಬಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಈಗ ನೋಡಿ, ಒಬ್ಬರು ರಿಲೇಷನ್ಶಿಪ್ ಪ್ರಾಬ್ಲಮ್ ಏನಾಗುತ್ತೆ, ಏನಕ್ಕೆ ಹಂಗಾಗುತ್ತೆ ಅಂದರೆ ಅವರು ಇನ್ಕ್ಲೂಸಿವ್ ಇಲ್ಲ ಅಂದಾಗ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವಾಗ ನೀವು ಇನ್ವಾಲ್ವ್ಮೆಂಟ್ ಕೊಡ್ತಿರೋ ಚೆನ್ನಾಗಿ, ಆಗ ನಿಮ್ಗೆ ಆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬರಲ್ಲ. ನಾನು ರಿಲೇಷನ್ಶಿಪ್ ಅನ್ನೋದು ಬರೀ ಇಲ್ಲಿ ಗಂಡ ಹೆಂಡತಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹೇಳ್ತಿಲ್ಲ. ಈಗ ನೀವು ಆಫೀಸಲ್ಲೂ ಒಂದು ಎಂಪ್ಲಾಯ್ ಆಗಿದ್ದಾಗ ನಿಮ್ಮ ಕೊಲೀಗ್ಸ್ ಜೊತೆಗೆ, ನಿಮ್ಮ ಮ್ಯಾನೇಜರ್ಸ್ ಜೊತೆಗೆ, ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆಗೆ ನೀವು ಯಾವಾಗ ಇನ್ಕ್ಲೂಸಿವ್ ಅಂತ ತೋರಿಸ್ತೀನಿ, ಎಸ್ ಯು ಆರ್ ಅ ವೆರಿ ಗುಡ್ ರಿಸರ್ಚ್ ಪರ್ಸನ್, ನೀವು ಒಬ್ಬರೇ ಕೂತಾಗ ಚೆನ್ನಾಗಿ ಕೆಲಸ ಮಾಡ್ತೀರಾ, ಬಟ್ ಅದನ್ನು ನೀವು ವ್ಯಾಲ್ಯೂಸ್ನ ಶೇರ್ ಮಾಡೋದು, ಆಮೇಲೆ ನೀವು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ನಿಮ್ಮನ್ನು ಅವ್ರು ಇನ್ಕ್ಲೂಸಿವ್ ಆಗಿ ತೊಗೊತಾರೆ. ಆವಾಗ ನಿಮ್ಗೆ ಆ ಥರ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬರಲ್ಲ. ನಂಬರ್ 8 ದ ನಂಬರ್ 8 ಎಲ್ಲರೂ ಭಯಪಡಿಸೋ ನಂಬರ್ 8, ಬಟ್ ನನ್ನ ಪ್ರಕಾರ 8 ಈಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ನಂಬರ್ಸ್ ಇನ್ ನ್ಯೂಮರಾಲಜಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಜನ ಈ 8 ಇಟ್ಕೊಂಡ್ರು ತುಂಬ. ನೋಡಿ, ಏನಂದರೆ ಇವ್ರದ್ದೊಂದು ಕರ್ಮ ಪ್ರಾಬ್ಲಮ್ ಏನು ಅಂತಂದರೆ ಇನಿಷಿಯಲ್ ಇಯರ್ಸು ಯಾವಾಗಲೂ ಸ್ವಲ್ಪ ಟಫ್ ಇರುತ್ತೆ ಇವ್ರಿಗೆ. ಏನಕ್ಕೆ ಅಂತಂದರೆ ಸ್ಟ್ರೈಟ್ ಟೀಸ್ ಆರ್ ಆಲ್ವೇಸ್ ಕಟ್ ಫಸ್ಟ್ ಅಂತಾರಲ್ಲ, ಶನಿ ಮಹಾತ್ಮ ಇವ್ರಿಗೆ ಏನು ಹೇಳ್ತಾರೆ ಅಂದರೆ ಫಸ್ಟು ನಾನು ನೋಡಿ, ಇವಾಗ ಒಂದು ಕಲ್ಲು ಶಿಲೆನ ಹೊಡಿಬೇಕಂದ್ರೆ ಅವ್ನಿಗೆ ಎಷ್ಟೊಂದು 8 ತಿನ್ನಬೇಕು. 8 ತಿಂದಮೇಲೆ ಒಂದು ಬ್ಯೂಟಿಫುಲ್ ಮೂರ್ತಿ ಆಗೋದು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ 8 ಅವ್ರಿಗೆ ನಿಮಗೆ ಒಂದು 17th ಇಯರಲ್ಲಿ ಬ್ರೇಕ್ ಸಿಗುತ್ತೆ, 26th ಇಯರಲ್ಲಿ ಬ್ರೇಕ್ ಸಿಗುತ್ತೆ, ಇಲ್ಲ 35th ಇಯರಲ್ಲಿ ನಿಮಗೆ ಬ್ರೇಕ್ ಸಿಗುತ್ತೆ. ಅಂದರೆ ದೇವರು ನಿಮ್ಮನ್ನ ಒಂದು ಶಿಲೆ ಹತ್ರ ರೂಪ ಮಾಡಿ ಹೊಡೆದು ಅಂದರೆ ನಿಮ್ಗೆ ಇನಿಷಿಯಲಿ ಆ ಟಫ್ ಸಿಚುವೇಶನ್ಸ್ ಕೊಟ್ಟು ನಿಮ್ಮನ್ನ ಹಾರ್ಡ್ ಮಾಡುತ್ತೆ. ಅದಾದಮೇಲೆ ನೋಡಿ ನಿಮ್ಮ ಲೈಫ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತಂದರೆ ನಿಮ್ಮನ್ನ ಕೇಳೋರಂಗೆ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್, ನಮ್ಮ ಒನ್ ಆಫ್ ದ ಲೀಡಿಂಗ್ ಹೀರೋ ಇನ್ ಅವರ್ ಕನ್ನಡ ಇಂಡಸ್ಟ್ರಿ, ಎಲ್ಲರೂ 8 ಬಾರ್ನ್ಸ್ ಅವರೆಲ್ಲ. ಸೊ ಡೆಫಿನೆಟ್ಲಿ ಅವ್ರ ಸಕ್ಸಸ್ ನೀವು ಮುಟ್ಟಕ್ಕೆ ಆಗೋದಿಲ್ಲ ಅಂತ, ಆ ಥರ ಸಕ್ಸಸ್ ಸಿಗೋವಂಥ ನಂಬರು. ನಿಮ್ಮ ಟೈಮ್ಗೋಸ್ಕರ ವೆಯ್ಟ್
ಮಾಡಿ. ಆಮೇಲೆ ದಯವಿಟ್ಟು ಏನಂದರೆ ನಿಮ್ಮದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಇದೆ ನೋಡಿ. ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೇನು ಅಂತಂದರೆ ಅಲ್ಲಿ ಸರಿ ನಡೀತಲ್ಲ, ನಾನು ಹೇಳಬೇಕು, ಅದಕ್ಕೆ ನಾನು ಹೇಳಬೇಕು ಅಂತ ಅದು ನಿಮ್ಮ ತಪ್ಪಲ್ಲ, ನಾನು ಒಪ್ಕೊಳ್ತೀನಿ. ಬಟ್ ಏನು ಮಾಡುತ್ತೆ ನಾವು ಒಂದು ಸಮಾಜದಲ್ಲಿ ಬದುಕಿದಾಗ ಕೆಲವೊಂದು ವಿಷಯನ ಸೂಕ್ಷ್ಮವಾಗಿ ಹೇಳ್ಬೋದು, ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ಬೋದು. ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ, ಎಷ್ಟೊಂದು ಜನಕ್ಕೆ ಅರ್ಥ ಆಗುತ್ತೆ. ನೀವು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿದಾಗ ಒಂಥರ ಬೈದಂಗೆ ಆಗುತ್ತೆ. ಆಮೇಲೆ ಅನ್ನಪ್ರಚ, ಅದಕ್ಕೆ ನೋಡಿ 8ನೇ ನಂಬರ್ಸ್ಗೆ ಸ್ವಲ್ಪ ಫ್ರೆಂಡ್ಸ್ ಕಡಿಮೆ ಇರ್ತಾರೆ. ಸೊ ಈ ವಿಷಯನ ನೀವು ಅಬ್ಸರ್ವ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. Number 9. Okay, the last number in the series number 9, 9/18/27, our date of birth total 9/18/27. ನೋಡಿ, ನೀವು ಹುಟ್ಟು ಬಂದಿರೋದೇ ಹ್ಯುಮ್ಯಾನಿಟೇರಿಯನ್ ಕಾಸಸ್ಗೆ, ಅಂದರೆ ನೀವು ಪ್ರಪಂಚಕ್ಕೆ, ದೇಶಕ್ಕೆ, ಸಮಾಜಕ್ಕೆ ಒಳ್ಳೇದು ಮಾಡೋದಕ್ಕೆ ನೀವು ಬಂದಿರೋದು. ಆದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ನೀವು ತುಂಬ ಮಾಡಿ 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 ಅವತ್ತಿಗೆ ನಿಮಗೆ ಒಂದು ಚೆನ್ನಾಗಿರುತ್ತೆ. ಇವತ್ತು ನೀವು ಅಕಸ್ಮಾತ್ 9 ಅಂದರೆ ಸಮೀಕ್ಷಾ ಇವತ್ತು ಸಖತ್ತಾಗಿ ಹೆಲ್ಪ್ ಮಾಡಿರಿ, ಥ್ಯಾಂಕ್ ಯು ಅಂತ ಅವತ್ತು ಹೇಳ್ತಾರೆ. ಆಮೇಲೆ ಜನ ನಿಮ್ಮನ್ನ ಸೇಮ್ ಪೀಪಲ್ಲೇ ಬ್ಯಾಕ್ ಸ್ಟಾಪ್ ಮಾಡ್ತಾರೆ ನಿಮಗೆ. ಸೊ ನೀವೇನು ಮಾಡಬೇಕು, ಫಸ್ಟು ಆ ಪರ್ಸನ್ ಡಿಸರ್ವಿಂಗ್ ಇದ್ದಾನ, ಅವ್ನಿಗೆ ನಾನು ಮಾಡಿದ್ರೆ ಅವ್ನು ರಿಮೆಂಬ್ರೆನ್ಸ್ ಇರುತ್ತಾ ಅವನಿಗೆ, ಆಮೇಲೆ ಅವ್ರಿಗೆ ರಿಯಲಿ ನೀಡ್ ಇದೆಯಾ ಅಂದಾಗ ಹೋಗಿ ಮಾಡಿ. ಅದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಏನಕ್ಕೆ ನಾನು ಎಷ್ಟೊಂದು ಜನ 9ಸ್ನ ಅಬ್ಸರ್ವ್ ಮಾಡಿದ್ದೀನಿ. ಸರ್ ನನ್ನ ಫ್ರೆಂಡ್ಶಿಪ್ಗೆ ತುಂಬ ಕೊಟ್ಟೆ, ನನ್ನ ಸಮಾಜಕ್ಕೆ ತುಂಬ ಕೊಟ್ಟೆ, ಬಟ್ ಸೇಮ್ ಪೀಪಲೇ ನನಗೆ ಬ್ಯಾಕ್ ಸ್ಟಾಪ್ ಮಾಡಿದ್ರು, ಸೇಮ್ ಪೀಪಲೇ ನನಗೆ ಹರ್ಟ್ ಮಾಡಿದ್ರು ಅಂತ ತುಂಬ ಜನ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ನೋಡಿ, ನಿಮಗೆ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ 9ಸಲ್ಲಿ ಮನೇಲಿ ಇದ್ದರೆ, ಸರ್ ನಮ್ಮ ಗಂಡ ಊರವ್ರಿಗೇ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳಿರ್ತಾರೆ. ಈ ಥರ ಒಂದಿರುತ್ತೆ. ಸೊ ಫ್ಯಾಮ್ಲಿನೂ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಫ್ಯಾಮ್ಲಿ ಬಗ್ಗೆನೂ ಫೋಕಸ್ ಮಾಡಿ. ಅದೇ ಥರ ಹೊರಗಿನ ಮದ್ದು ಪ್ರಪಂಚಕ್ಕೆ ನೀವು ಹೆಲ್ಪ್ ಮಾಡೋಕ್ಕೆ ಬಂದಿರೋ ಅದನ್ನು ಮಾಡಿ, ಬಟ್ ಅದು ಡಿಸರ್ವಿಂಗ್ ಇರೋರಿಗೆ ಮಾಡಿ, ಆಯಿತಾ. ಇಲ್ಲಿ ಈ 1 to 9 ಸೀರೀಸ್ ಹೇಳಿದ್ನಲ್ಲ, ಇಲ್ಲಿ ಒಂದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇವತ್ತು ಈ ಸೀರೀಸ್ ನೋಡಿದವರು ಬರೀ ಡೇಟ್ ಆಫ್ ಬರ್ತ್ ಮಾತ್ರ ನೋಡ್ಕೊಂಬಿಡಿ. ನಾನು ಆವಾಗಲೇ ಹೇಳ್ದಂಗೆ ಡೇಟ್ ಆಫ್ ಬರ್ತ್ ಮತ್ತು ಫುಲ್ ಡೆಸ್ಟ್ ನಂಬರ್ ನೋಡ್ಕೊಳ್ಳಿ. ಸಪೋಸ್ ನಿಮ್ದು ಏನಾದರೂ 1 and 9 ಇತ್ತು ಅಂದರೆ, ನಾನು ಹೇಳಿರೋ 1 ಕ್ಯಾರೆಕ್ಟರಿಸ್ಟಿಕ್ಕು ಮತ್ತು 9 ಕ್ಯಾರೆಕ್ಟರಿಸ್ಟಿಕ್ ಎರಡೂ ಇರುತ್ತೆ ಅವ್ರಿಗೆ. ಓಕೆ. ಸೊ ಎರಡೂ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸೀಕ್ರೆಟ್. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಸೀಕ್ರೆಟ್ ಅಂತ ಹೇಳಿದ, ಇದು ಕ್ಯಾರೆಕ್ಟರಿಸ್ಟಿಕ್ನ 2 ರೀತಿಯಲ್ಲೂ ನೋಡ್ಕೊಬೇಕು ನಾವು.